ಇದರಂತ ಎಲ್ಲ ಭಗವತ್ ಭಕ್ತರು ಮಹಾಮಾತೆಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕಲಿಯುಗದಲ್ಲಿ ಕಲವು ದುರ್ಗಾ ವಿನಾಯಕ, ಕಲಿಯುಗದಲ್ಲಿ ಮಹಾಗಣಪತಿ ಹಾಗೆ ಜಗನ್ಮಾತೆಯ ಅಂತ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಐಕ್ಯಸ್ವರೂಪಣೆ ದುರ್ಗೆ ಹೌದು, ಚಂಡಿಕೆ ಹೌದಂತಹ ಮಹಾತಾಯಿಯ ಆರಾಧನೆ ಅನ್ನುವಂಥದ್ದು ಕ್ಷೇತ್ರದಲ್ಲಿ ಶೀಘ್ರವಾಗಿ ಫಲವನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ಭಗವಂತನ ಆರಾಧನೆ ಅನ್ನುವಂಥದ್ದು ಹಲವಾರು ವೈಶಿಷ್ಟ್ಯಗಳಿಂದ ನಾಮರೂಪಗಳಿಂದ ಕೂಡಿರುತ್ತದೆ. ಹಾಗೆ ಅಂತಹ ಭಗವಂತನನ್ನ ಋಷಿಮುನಿಗಳ ಮಹಾಮುನಿಗಳು ಸಾಕ್ಷಾತ್ಕರಿಸಿಕೊಂಡು ಭಗವಂತನ ಆರಾಧನೆ ಮಾಡಿದಂತಹ ಪುಣ್ಯಕ್ಷೇತ್ರಗಳನ್ನ, ಪುಣ್ಯ ಸ್ಥಳಗಳನ್ನ ಕ್ಷೇತ್ರಗಳು ಅಂತ ಕರೀತಾರಂತಹ ಇದರಲ್ಲಿ ಪವಿತ್ರವಾದ ಈ ಒಂದು ಸುಂದರವಾಗಿ ಗುರು ದತ್ತಾತ್ರೇಯ ಕ್ಷೇತ್ರವೂ ಹೌದು. ಬಹಳ ಶ್ರೇಷ್ಠವಾದದ್ದು. ಪವಿತ್ರವಾದಂತಹ ಗುರು ದತ್ತಾತ್ರೇಯರ ಒಂದು ಸಾಕ್ಷಾತ್ಕಾರವನ್ನ ಹಿಂದೆ ಇಲ್ಲಿ ಅವರ ಶಿಷ್ಯರಾದವರು ಭಕ್ತಿ ಶ್ರದ್ಧಾಪೂರ್ವಕ ಗುರುಗಳ ಆರಾಧನೆಯನ್ನು ಮಾಡಿ ಈ ಒಂದು ಸಾನ್ನಿಧ್ಯ ಹಿಂದೆ ನೆರೆದಂತ ನೆಲವಾಡಿ ಜಾಗ ಅನ್ನುವಂಥದ್ದನ್ನ ಕಂಡುಕೊಂಡಿದ್ದು. ಅಂತಹ ಒಂದು ಅದರ ಅಂಗವಾಗಿ ಗುರುಗಳ ಪಾದಕ್ಕೆ ಕೂಡ ಇದೇ ಜಾಗದಲ್ಲಿ ಕೂತಿದ್ದು ಅಂತಹ ಗುರುಗಳ ಸಾನ್ನಿಧ್ಯವನ್ನ ಯಥಾಶಕ್ತಿ ಪ್ರತಿಷ್ಠಾಪಿಸಿ, ಹಾಗೆಯೇ ವಿಶೇಷವಾಗಿ ಭುವನೇಶ್ವರಿ ಸ್ವರೂಪಗಳಾಗಿದ್ದುಕೊಂಡು ಕಾಳಿಕಾಂಬೆಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ಈ ಕ್ಷೇತ್ರ ವಿರಾಜಮಾನವಾಗಿರ್ತಕ್ಕಂಥ ತಾಯಿಯ ಸೇವೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನ ರೀತಿಯಲ್ಲಿ ಪ್ರತಿ ವರ್ಷ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಂಡು ಬಂದಿದ್ದೇ. ನಿನ್ನೆಯಿಂದ ಅವ್ಯಾಹತವಾಗಿ ತಾಯಿಯ ಸೇವೆಯನ್ನು ಮಾಡುತ್ತಾ ಈ ದಿವಸ ಪ್ರಾತಃ ಕಾಲ, ನಿನ್ನೆ ರಾತ್ರಿ ಸಪ್ತದಶಿ ದ್ರವ್ಯದಲ್ಲಿ 17 ಕಲಶಗಳ ಸ್ಥಾಪನೆ, ಹಾಗೆ ಪ್ರಧಾನ ಹೋಮಾದಿಗಳು, ಪ್ರಾತಃ ಕಾಲದಲ್ಲಿ ಅಭಿಷೇಕ, ಹಾಗೆ ಪ್ರಧಾನ ಹೋಮ, ರಾತ್ರಿ ಕಾಲ ಪ್ರಧಾನ ಕಲಶಾಭಿಷೇಕ ಹೋಮಾದಿಗಳು ನಡೆದು ಪ್ರಾತಃ ಕಾಲದಲ್ಲಿ ಆ ದೇವಿಗೆ, ಆ ಗುರುಗಳಿಗೆ ಕಲಶಾಭಿಷೇಕಗಳು ನಡೆದು ಈ ಪುಣ್ಯ ಕಾಲದಲ್ಲಿ ಮಹಾತಾಯಿಯ ಪ್ರೀತ್ಯರ್ಥವಾದ ಚಂಡಿಕಾ ಹೋಮವನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ತಾಯಿಯ ಸನ್ನಿಧಾನಕ್ಕೆ ಅರ್ಪಣೆಯನ್ನು ಮಾಡಿದ್ದೇವೆ. ಚಂಡಿಕಾ ಹೋಮ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಇಂತಹ ಒಂದು ಮಾಡಿದಂತಹ ಹೋಮವನ್ನ ಮಹಾತಾಯಿ ಸಂತೋಷದ ಸ್ವೀಕಾರ ಮಾಡಿಕೊಂಡು ಯಾರೆಲ್ಲ ಭಕ್ತರು ಕ್ಷೇತ್ರವನ್ನು ನಂಬಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ದೇಹಿಯಿಂದ ಬರ್ತಾರೆ ಅವರೆಲ್ಲ ವಿಧವಾದ ಮನೋಭಿಷ್ಟಗಳನ್ನ ತಾಯಿ ಪ್ರದೇಶದ ಮೂಲಕವಾಗಿ ಆರಾಧನೆ ಮಾಡಿಕೊಳ್ಳುವಂತಹ ಕುಟುಂಬವನ್ನು ರಕ್ಷಣೆ ಮಾಡುವುದರ ಮೂಲಕವಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯಾದಿಗಳನ್ನ, ಧನಕನಕ ವಸ್ತು ಆಹಾರ, ಸ್ವಲ್ಪ ಸಮೃದ್ಧಿಯನ್ನ, ಉತ್ತರೋತ್ತರ ವೃದ್ಧಿಯನ್ನ, ಮಂಗಲಮಯ ಅಂತ ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ವಿರಾಜಮಾನರಾಗಿರ್ತಕ್ಕಂಥ ಚಂಡಿಕೆಯ ನಮ್ಮೆಲ್ಲರನ್ನ ಕಾಪಾಡಿಕೊಂಡು ಬರಬೇಕು ಅನ್ನೋ ಹಾಗೆ ಮಹಾತಾಯಿಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುವುದು ಪ್ರಾರ್ಥನೆ. ಎಲ್ಲರೂ ಹೇಳಿ: ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ, ಶರಣ್ಯೇ ತ್ರ್ಯಂಬಕೆ ಗೌರಿ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ಸರ್ವಮಂಗಲಾಯೈ ನಮಃ, ಸರ್ವಮಂಗಲಮೂರ್ತಯೇ ನಮಃ, ಚಿಂತಾಮಣಿ ಚಂಡಿಕಾ ಮಹಾಲಕ್ಷ್ಮೀ ನಮಃ. ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಚಿಂತಾಮಣಿ ಚಂಡಿಕಾ ಮಹಾಲಕ್ಷ್ಮೀ ಪಾದಾರವಿಂದಕ್ಕೆ ಹರ ಮಹಾದೇವ. ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ.